ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕಾ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಎಸ್ಐಟಿ ಶವಗಳ ಉತ್ಖನನ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇದಾದ ನಂತರ ಪ್ರಕರಣ ರಾಜಕೀಯ ಸ್ವರೂಪವನ್ನು ಪಡ್ಕೊಂತು. ವಿರೋಧ ಪಕ್ಷ ಬಿಜೆಪಿ ಉತ್ತರ ಕೊಡಬೇಕು ಸದನದಲ್ಲಿ ಅಂತಕ್ಕಂಥ ಹೋರಾಟವನ್ನು ಮಾಡಿತು. ಇವತ್ತು ಮುಖ್ಯಮಂತ್ರಿಗಳು ಮೌನ ಮುರಿತಾರ, ಗೃಹ ಸಚಿವರು ಏನು ಹೇಳ್ತಾರೆ, ಇಡೀ ರಾಜ್ಯದ ಚಿತ್ತ ಇವತ್ತಿನ ಸದನದತ್ತ. ವಿಧಾನಸಭೆಯಲ್ಲಿ ಸರ್ಕಾರದ ನಿಲುವನ್ನು ಪ್ರಕಟ ಮಾಡ್ತಾರ ಸಿದ್ದರಾಮಯ್ಯ. ನಿಲುವು ಅಂತಂದರೆ ಏನು? ಈ ರಾಜಕೀಯ ತಿರುವು ಪಡ್ಕೊಂಡಿದೆಯಲ್ಲ, ಇದಕ್ಕೆ ಫುಲ್ ಸ್ಟಾಪ್ ಇಡ್ತಾರಾ ಅಥವಾ ಬರೀ ಅಲ್ಪ ವಿರಾಮವನ್ನು ಇಡ್ತಾರಾ? ಇವತ್ತು ಸದನದಲ್ಲಿ ಉತ್ತರವನ್ನು ಕೊಡಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಈಗಾಗಲೇ ಇವತ್ತಿನ ಕಲಾಪದಲ್ಲಿ ಅದು ಲಿಸ್ಟ್ ಕೂಡ ಆಗಿದೆ. ಒಂದು ಕಡೆ ಅಖಾಡಕ್ಕೆ ಬಿಜೆಪಿ ಎಂಟ್ರಿ ಕೊಟ್ಟಿದೆ. ನಿನ್ನೆ ಎಲ್ಲ ವಿಜೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆಲ್ಲ ಹೋಗಿದ್ರು ಇವರು. ಕಾಂಗ್ರೆಸ್ಗೆ ಈಗ ಒಂದು ರೀತಿ ಧರ್ಮ ಸಂಕಟ. ಯಾಕೆಂದರೆ SIT ತನಿಖೆಯನ್ನು ಸ್ಟಾಪ್ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೂ ಕಷ್ಟ. ಏನು ಮಾಡಬೇಕು, ಹೇಗೆ ಮುಂದುವರಿಬೇಕು ಅಂತ ಆಯ್ಕೆಗಳೇನಿದೆ ಸರ್ಕಾರದ ಮುಂದೆ? ಒಂಥರ ಅರ್ಧ ಮುಳುಗಿದ ನೀರಿನಲ್ಲಿ ಇದ್ದಾರೆ. ಏನು ಮಾಡಬೇಕು? SIT ತನಿಖೆಯನ್ನು ಸ್ಟಾಪ್ ಮಾಡಿಬಿಟ್ರೆ ಟೆಕ್ನಿಕಲಿ ನಾನು ಮುಂದೆ ಹೇಳ್ತೀನಿ ಅದು ಹಂಗೆ ಆಗಲ್ಲ, ಹಂಗೆ ಮಾಡೋಕ್ಕೆ ಬರಲ್ಲ. ಅಥವಾ ಮಾಡಲಿಲ್ಲ ಅಂತಂದ್ರೂ ಕೂಡ ಇವರು ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಇನ್ನೊಂದು ರಾಜಕೀಯ ಅಸ್ತ್ರ ಬಿಜೆಪಿಗೆ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಇವಾಗ SIT ಅವರು ಪೂರ್ಣ ವರದಿಯನ್ನು ಕೊಡ್ತಾರಾ, ಮಧ್ಯಂತರ ವರದಿಯನ್ನು ಕೊಡ್ತಾರಾ? ಮಧ್ಯಂತರ ವರದಿಯಲ್ಲಿ ಏನು ಅಂಶಗಳಿದೆ ಅದನ್ನು ಮಾತ್ರ ಸದನದಲ್ಲಿ ಗೃಹ ಸಚಿವರು ಹೇಳ್ತಾರಾ? ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಬೆನಿಫಿಟ್ ಆಗದ ರೀತಿಯಲ್ಲಿ ತೀರ್ಮಾನ ತಗೋಬೇಕು. ಯಾಕೆಂದರೆ ಇದು ರಾಜಕೀಯವಾಗಿ ಬಿಜೆಪಿಗೆ ಅನುಕೂಲ ಆಗಬಾರ್ದು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಪ್ಲ್ಯಾನ್ ಮಾಡಿಕೊಂಡಿದೆ. ಹಾಗಾಗಿ ಇವತ್ತು ಭಾರಿ ಕುತೂಹಲ ಕೆರಳಿಸಿದೆ. ಇದೊಂದು ಷಡ್ಯಂತ್ರ, ದೂರುದಾರನ ಹಿಂದೆ ಯಾರಿದ್ದಾರೆ ಗೊತ್ತಿದೆ ನಮಗೆ ಅಂತ ಫುಲ್ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಗಳನ್ನು DK ಶಿವಕುಮಾರ್ ಅವರು ಮೊನ್ನೆ ಕೊಟ್ಟರು. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಇದೆಲ್ಲ ಕಾನ್ಸ್ಪಿರಸಿ ಥಿಯರಿ ಅಂತೆಲ್ಲ ಅವರು ಇಂಗ್ಲಿಷ್ನಲ್ಲೆಲ್ಲ ಮಾತಾಡಿದ್ರು. ಆದರೆ CM ಸಿದ್ದರಾಮಯ್ಯ ಮಾತ್ರ ಯಾವುದೇ ನಿಲುವನ್ನು ಪ್ರಕಟಿಸಿಲ್ಲ. ಸದನದಲ್ಲಿ ಪರಮೇಶ್ವರ್ ಉತ್ತರದ ವೇಳೆ ಅವರೂ ಮೌನ ಮುರಿತಾರಾ? ಆ ಸಾಧ್ಯತೆ ಎಷ್ಟು ಅನ್ನೋದು ಒಂದು ಪ್ರಶ್ನೆ. ಯಾಕೆ CM ಕಡೆಗೆ ಹೆಚ್ಚು ಫೋಕಸ್ ಆಗ್ತಿದೆ ಅಂದರೆ, ಈಗ ಯಾರು ಹೋರಾಟ ಮಾಡ್ತಿದ್ದಾರಲ್ಲ ಅವರೆಲ್ಲರೂ ಕೂಡ ಸೈದ್ಧಾಂತಿಕವಾಗಿ CMಗೆ ಹತ್ತಿರದಲ್ಲಿ ಇದ್ದವರೇ. ಹೀಗಾಗಿ ತಮ್ಮ ಅಕ್ಕಪಕ್ಕದಲ್ಲಿ ಇದ್ದವರ ಕುರಿತಂತೆ ಷಡ್ಯಂತ್ರ ಅಂತ ಅದೇ ಉಚ್ಚಾರಣೆಯಲ್ಲಿ CM ಕೂಡ DCM ಥರನೇ ಮಾತಾಡ್ತಾರೆ ಅನ್ನೋದು ಪ್ರಶ್ನೆ. ಅದಕ್ಕೆ ನಾವು ಹೇಳ್ತಾ ಇದ್ದಿದ್ದು, ನೀರಲ್ಲಿ ಅರ್ಧ ಮುಳುಗಿರುವಂತಹ ಸರ್ಕಾರ ಮುಂದಕ್ಕೆ ಏನು ಮಾಡುತ್ತೆ, ಮುಂದಕ್ಕೆ ಈಜುತ್ತಾ ಅಥವಾ ಬೇಡ ಅಂತ ಹಿಂದಕ್ಕೆ ಕಾಲಿಡುತ್ತಾ ಅಂತ. ಮತ್ತು DCM DK ಶಿವಕುಮಾರ್ ಅವರು ಮಾತಾಡ್ತಾ ಇರುವಂತಹ ಟೈಮಿಂಗು ಕೂಡ ವಿಪರೀತ ಟೀಕೆ ಕಾರಣ ಆಗ್ತಾ ಇದೆ. ಸ್ಟಾರ್ಟಿಂಗ್ SIT ಫಾರ್ಮೇಷನ್ ಆದಾಗಲೇ ಇವ್ರಿಗೆ ಗೊತ್ತಿರಲಿಲ್ವಾ ಭಕ್ತರು ಇವರು, ಭಕ್ತಿ ಭಾವನೆ ಕಾನ್ಸ್ಪಿರಸಿ ಅದೆಲ್ಲ ಯಾಕೆ ಮಾತಾಡಲಿಲ್ಲ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವೀಶ್, ಇವತ್ತು CM ಮೌನ ಮುರಿಯುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಸದನದಲ್ಲಿ ಕೊಡುವಂತಹ ಉತ್ತರದ ಬಗ್ಗೆ ಎಷ್ಟು ಕುತೂಹಲ ರಾಜಕೀಯ ವಲಯದಲ್ಲಿ ಇದೆ ಅಂತ? ಪ್ರಮುಖವಾಗಿ ಇವತ್ತು ಎರಡು ವಿಚಾರಗಳ ಬಗ್ಗೆ ಸಾಕಷ್ಟು ಕುತೂಹಲ ಇರತಕ್ಕಂಥದ್ದು. ಒಂದು, ಸರ್ಕಾರದ ಉತ್ತರ ಮತ್ತು SIT ತನಿಖೆಯನ್ನು ಏನು ಮಾಡ್ತಾರೆ ಅಂತ, ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿಲುವು ಏನಾಗಿರುತ್ತೆ ಅಂತ. ಯಾಕೆಂದರೆ ನೀವು ಹೇಳಿದಂತೆ ಸೈದ್ಧಾಂತಿಕವಾಗಿ ಗುರುತಿಸಿಕೊಂಡವರೇ ಕೆಲವರು ಈ ಹೋರಾಟದಲ್ಲಿ ಇದ್ದಾರೆ ಅಂತ ಹೇಳಿದ್ರು ಕೂಡ ಎಲ್ಲೂ CM ಸಿದ್ದರಾಮಯ್ಯ ಅವರನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ, ಆ ರೀತಿಯೇ ನಡೆದುಕೊಂಡಿದ್ದಾರೆ. ಅಂದರೆ SIT ತನಿಖೆಯನ್ನು ನಾವು ಯಾವ ಕಾರಣಕ್ಕಾಗಿ ರಚನೆ ಮಾಡಿದ್ವಿ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ಅಲ್ಲಿ ಇರ್ತಕ್ಕಂಥ ಕೆಲ ಬೇರೆ ಬೇರೆ ರೀತಿಯ ಅನುಮಾನಗಳಿಗೆ ಎಡೆಮಾಡಿ ಕೊಡಬಾರ್ದು, ಹಾಗಾಗಿ ಅದು ಹೊರಗಡೆ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು SIT ತನಿಖೆ ಕೊಟ್ಟಿದ್ದೇವೆ ಅನ್ನೋದನ್ನಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ನಂಬರ್ 2, ಸರ್ಕಾರದ ನಂಬರ್ 2 ಆಗಿರ್ತಕ್ಕಂಥ DK ಶಿವಕುಮಾರ್ ಅವರೇ ಇದನ್ನು ಷಡ್ಯಂತ್ರ ಅಂತ ಒಂದು ರೀತಿಯಲ್ಲಿ ಶರ ಬರೆದಿದ್ದಾರೆ. ಹಾಗಾಗಿ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ಏನು ಅಂತ. ಇಲ್ಲಿ ತನಕ ಪರಮೇಶ್ವರರಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ತುಟಿ ಬಿಚ್ಚಿಲ್ಲ. ಅಂದರೆ SIT ತನಿಖೆಯ ಭಾಗ, ಅದರಲ್ಲಿ ಮಧ್ಯೆ ಪ್ರವೇಶ ಮಾಡಲ್ಲ ಅಂತಲೇ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಅಧಿಕೃತವಾಗಿ ಇವತ್ತು ಸರ್ಕಾರ ತನ್ನ ನಿಲುವನ್ನು ಸದನದಲ್ಲಿ ಪ್ರಕಟ ಮಾಡುತ್ತೆ, ಅದು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಮೂಲಕ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನಾದರೂ ಮಧ್ಯಪ್ರವೇಶ ಮಾಡಿ ಈಗ ಬರ್ತಾ ಇರತಕ್ಕಂಥ ಆರೋಪಗಳು ಅಪಪ್ರಚಾರಗಳಿಗೆ ಎಲ್ಲೋ ಒಂದು ಕಡೆ ಎಡೆ ಮಾಡಿಕೊಡಬಾರ್ದು, ಇದು ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ, ಹಾಗಾಗಿ ಇದಕ್ಕೆ ಒಂದು ರೀತಿಯಲ್ಲಿ ಪೂರ್ಣ ವಿರಾಮವನ್ನು ಇಡಬೇಕು ಅನ್ನೋ ದೃಷ್ಟಿಯಿಂದ ಏನಾದರೂ ಮಧ್ಯಪ್ರವೇಶ ಮಾಡಿ ಉತ್ತರ ಕೊಟ್ಟರೆ ಖಂಡಿತವಾಗಿ ಕೂಡ ಅದಕ್ಕೂ ಕೂಡ ಉತ್ತರ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಟ್ಟಾರೆಯಾಗಿ
SIT ತನಿಖೆಯ ಭಾಗ ಯಾವ ರೀತಿ ಇರುತ್ತೆ ಮತ್ತು ಇಲ್ಲಿಗೆ ಅಂತ್ಯ ಆಗುತ್ತೆ ಮತ್ತು ಯಾವ ಅನಾಮಿಕನ ವಿರುದ್ಧ ಸ್ವಯಂ ಪ್ರೇರಿತವಾಗಿ ಈಗಾಗಲೇ ದೂರು ದಾಖಲು ಮಾಡಬೇಕು ಅಂತ ಕೂಡ ಒಂದು ರೀತಿಯಲ್ಲಿ BJP ಆಗ್ರಹ ಪಟ್ಟಿದ್ದಾರೆ. ಜೊತೆಗೆ BNSಲ್ಲೂ ಕೂಡ ಅದು ಎಲ್ಲೋ ಒಂದು ಕಡೆ ಸುಳ್ಳು ಕೇಸನ್ನು ಹೇಳದಂಥ ಸಂದರ್ಭದಲ್ಲಿ ಸುಳ್ಳನ್ನು ಹೇಳದಂಥ ಸಂದರ್ಭ ಅವ್ರ ಮೇಲೂ ಕೂಡ ಕೇಸ್ ಹಾಕೋದಕ್ಕೆ ಅವಕಾಶ ಇದೆ ಅಂತ ಕೂಡ BJP ಕೂಡ ಆಗ್ರಹ ಮಾಡ್ತಾ ಇದೆ. ಹಾಗಾಗಿ ಇದರಿಂದಾಗಿ ಅದರ ಬಗ್ಗೆಯೂ ಕೂಡ ಸರ್ಕಾರ ತನ್ನ ನಿಲುವನ್ನು ಪ್ರಕಟಿಸುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಮಮತಾ.